ಫ್ರೆಂಡ್ಸ್, ನಾನು ಈ ದಿನ ಹಣ್ಣು ಮೆಣಸಿನ್ಕಾಯ್ದು ಕರಿಂಡಿ ಹಾಕದ್ ತೋರಿಸ್ತೀನಿ. ಕರಿಂಡಿನೂ ಅಂತಾರೆ, ಕೆಂಪಿಂಡಿ ಅಂತಾರೆ, ರಂಜಕ ಅಂತಾರೆ. ಸೊ ಇದೊಂದು ಅರ್ಧ ಕೆಜಿ ಹಣ್ಣು ಮೆಣಸಿನ್ಕಾಯಿ ಇದೆ. ಅದಕ್ಕೆ ನಾನು ಮೊದಲು ಒಂದರಿಂದ 1.5 ಸ್ಪೂನು ಮೆಂತ್ಯ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇಷ್ಟು ಬೇಕಾಗತ್ತೆ, ನೋಡ್ಬಿಟ್ಟು ಮತ್ತೆ ಹಾಕ್ಬೋದು. ಸಣ್ಣ ಮಿಕ್ಸಿಯಲ್ಲಿ ಫಸ್ಟ್ ಮೆಂತ್ಯ, ಅರಿಶಿನ ಅದನ್ನ ಪೌಡ್ರ್ ಮಾಡ್ಕೋತೀನಿ. ಉಪ್ಪು, ಅರಿಶಿನ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೋತೀನಿ. ಈಗ ದೊಡ್ಡ ಮಿಕ್ಸರ್ ತಗೊಂಡ್ಬಿಟ್ಟು ಇದಿಷ್ಟು ಬೆಳ್ಳುಳ್ಳಿ ಹಾಕ್ತೀನಿ. ಹಾಗೆ ಈ ಮೆಣಸಿನ್ಕಾಯಿನೆಲ್ಲ ಹಾಕ್ತೀನಿ. ಸ್ವಲ್ಪನೇ ಹಾಕಿ ಮಿಕ್ಸಿ ಮಾಡ್ತೀನಿ. ಈ ಪೌಡ್ರ್ ರೆಡಿ ಮಾಡ್ಕೊಂಡಿರೋದು ಇದ್ರ ಜೊತೆಗೆ ಹಾಕ್ತೀನಿ. ಈಗ ಫ್ರೆಂಡ್ಸ್, ರಂಜಕ ರೆಡಿ ಆಗಿದೆ. ಕೆಂಪು ಹಣ್ಣು ಮೆಣಸಿನ್ಕಾಯಿ ಹಿಂಡಿನೂ ಅಂತಾರೆ. ತುಂಬಾ ಈಸಿ ಫ್ರೆಂಡ್ಸ್ ಇದು. ಇದನ್ನ ನೀವು ತುಂಬಾ ದಿವಸ ಇಟ್ಕೊಂಡು ತಿನ್ಬೇಕು ಅಂದ್ರೆ ನೀರ್ ಹಾಕಿರೋದ್ರಿಂದ ನೀವು ಏನ್ ಮಾಡ್ಬೇಕಂದ್ರೆ, ಮೊದ್ಲೆಲ್ಲ ಅಂದ್ರೆ ಒರಳಲ್ಲಿ ರುಬ್ತಾ ಇದ್ರು, ನೀರ್ ಜಾಸ್ತಿ ಹಾಕ್ತಿರ್ಲಿಲ್ಲ. ಇವಾಗ ನಾವು ಮಿಕ್ಸಿಯಲ್ಲೇ ಮಾಡೋದ್ರಿಂದ ಇದನ್ನ 1-2 ದಿವಸ 3 ದಿವಸ ಹೊರಗಡೆ ಇಟ್ಟು ಸ್ವಲ್ಪ ಅದು ಕಳಿಬೇಕು. ಕಳತ್ ಮೇಲೆ ಫ್ರಿಜ್ಜಲ್ಲಿ ಇಟ್ರೆ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಈಗ ರಂಜಕ ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.